ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೊಲಕ್ಕೆ ಬರತ್ತೀವ್ರಿ. ಸ್ವಲ್ಪ ಮೆಣಸು ಹಣ್ಣು ಹೆಂಗೆ ಬಂದೈತೆ ಅಂತ ನೋಡೋ ಸಂಬಂಧ ಈಗ ಹೊಲಕ್ಕೆ ಹೊಂಟಿವ್ರಿ. ಈಗ ಮೆಣಸು ಹಣ್ಣು ಬಿಡಿಸೋ ಸೀಸನ್. ಯಾವ ರೀತಿ ಮೆಣಸು ಹಣ್ಣು ಬಂದೈತೆ ಅಂತೇಳಿ ನಾನು ನಿಮ್ಗೆ ಇವತ್ತೆಲ್ಲರಿಗೂ ತೋರಿಸ್ತೀನಿ ರೀ. ನೋಡಿರಿ ಫ್ರೆಂಡ್ಸ, ಇವಾಗ ಹೊಲಕ್ಕೆ ಬಂದಿವ್ರಿ. ಈ ಕಲರಿನ ಮೆಣಸಿನ್ಕಾಯಿ ನೋಡ್ತಾ ಇದ್ರಲ್ಲ, ಇದು ಒಂಥರ ಡಿಫ್ರೆಂಟ್ ಕಲರ್ ಆಗಿತ್ತು ರೀ. ಅದಕ್ಕೆ ಇನ್ನು ಮೊದಲ ತೋರ್ಸಾತೀನಿ ರೀ ನಿಮಗೆ. ಹೆಂಗಾಗೈತೆ ನೋಡ್ರಿ. ಇಲ್ಲಿ ಇದೊಂಥರ ಬಿಸಿಲಿಗಾಗೈತೆ ಅಂತ ಗೊತ್ತಿಲ್ಲ, ಅದ್ರ ಕಲರಿಂದ ಗಿಡ ಇದೊಂದು ಬಂದೈತೆ ರೀ. ಇಲ್ಲಿ ಅಂದ್ರೆ ಬೀಜದೊಳಗೆ ಆ ಥರ ಒಂದು ಗಿಡ ಹುಟ್ಟೈತ್ರಿ ಫ್ರೆಂಡ್ಸ. ಹಂಗೆ ಅದನ್ನ ಚೆಂದ ಕಾಣಿಸ್ತಂತೇಳಿ ನಾನು ನಿಮ್ಗೆಲ್ಲರಿಗೂ ತೋರ್ಸಾಕೊಂತೇನೆ ರೀ. ಈಗ ನೋಡಿರಿ, ಈ ಕಡೆ ಎಲ್ಲ ಮೆಣಸಿನ ಹಣ್ಣು ಅಂತೂ ಬಂದೈತೆ ರೀ ಫ್ರೆಂಡ್ಸ. ಇನ್ನೊಂದು ವಾರದಾಗ ಅದನ್ನ ಬಿಡಿಸ್ಬೇಕಾಗತ್ತೆ ರೀ. ಇಲ್ಲೊಂದು ಸ್ವಲ್ಪ ನಮ್ಮ ಅವ್ವಾರ ಉಳ್ಳಾಗಡ್ಡಿ ಅದನ್ನೆಲ್ಲ ಕಿತ್ಕೊಳತ್ತಿದ್ರಿ ಮನೆಗೆ ಅಂಥೇಳಿ. ಇಲ್ಲೊಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿವ್ರಿ, ಜೋಳ ಹಾಕಿವಿ. ನೋಡಿರಿ ಜೋಳ ಎಷ್ಟು ಚಂದ ಐತಿ. ತನಿ ಕೂಡ ಭಾಳ ದೊಡ್ಡದೈತ್ರಿ. ಈ ಕಡೆ ಈರುಳ್ಳಿ ಹೂವು ನೋಡಿರಿ ಹೆಂಗೆ ಬಿಟ್ಟೈತಿ. ಇದು ಈರುಳ್ಳಿ ಹೂವನ್ನ ಬೀಜ ಹಾಕತ್ರಿ ಫ್ರೆಂಡ್ಸ. ನಮ್ಮ ಅವ್ವಾರೆಲ್ಲ ಅಲ್ಲಿ ಅಡ್ಡಾಡಕ್ಕೆ ಕುಂತಿದ್ರಿ. ನಾನು ಧ್ರುವನಂತೆಲ್ಲ ಹತ್ತಿ ಕೂಡ ಸ್ವಲ್ಪ ಹೂ ಬಿಟ್ಟೈತ್ರಿ. ಇದ್ರಾಗ ಒಟ್ಟು ಹತ್ತಿ, ಜೋಳ, ಮೆಣಸಿನ ಗಿಡ ಮತ್ತು ಉಳ್ಳಾಗಡ್ಡಿನ ಹಾಕಿವ್ರಿ ಈ ಹೊಲಕ್ಕೆ. ನೋಡಕ್ಕಂತೀರಲ್ರಿ ಫ್ರೆಂಡ್ಸ, ಈಗ ಹತ್ತಿ ಗಿಡ ಹೂ ಬಿಡಾಕುಂತವ್ರಿ. ನಾನು ಆ್ಯಕ್ಚುಲಿ ಬರಬೇಕಾದ್ರೆ ಗಾಡಿ ಮೇಲೆ ಬರತ್ತಿದ್ರಿ ನಾನು, ಧ್ರುವ, ಅವ್ವ. ನಂಗೆ ವಿಡಿಯೋ ಮಾಡೋಕ್ಕದು ಆಗಿಲ್ಲ ರೀ ಫ್ರೆಂಡ್ಸ. ಹಾಗಾಗಿ ನಾನು ವಿಡಿಯೋ ಮಾಡಿಲ್ಲ. ನಿಮ್ಗೆ ತೋರಿಸ್ಬೇಕಂದ್ರೆ ನನಗೆ ಅದು ವಿಡಿಯೋ ಮಾಡೋದು ಸ್ವಲ್ಪ ಸಮಸ್ಯೆ ಆತ್ರಿ, ಯಾವ ರೀತಿ ಮಾಡ್ಬೇಕಂಥೇಳಿ. ಹಾಗಾಗಿ ನಾನು ಸೀದಾ ಡೈರೆಕ್ಟ್ ಹೊಲಕ್ಕೆ ಬಂದಾಗ ವಿಡಿಯೋ ಮಾಡಕ್ಕೆ ಕುಂತೀನಿ ರೀ. ನೋಡಿರಿ ಇಲ್ಲಿ ಟಮಾಟಿ ಗಿಡ ಹೆಂಗದವು. ಈ ಟಮಾಟಿ ಹಣ್ಣು ಭಾಳ ಟೇಸ್ಟ್ ಆಗಿರುತ್ತೆ ರೀ. ಹಂಗೆ ಇದ್ರ ಸಾಂಬಾರು ಕೂಡ ಭಾಳ ರುಚಿಯಾಗಿರುತ್ತೆ ರೀ ಫ್ರೆಂಡ್ಸ್. ನೋಡಕ್ಕೆ ಕುಂತಿರಲ್ರಿ, ಇದು ಅಜ್ವಾನ್ ಗಿಡ. ಅಜ್ವಾನ್ ಅಂದರೆ ಈಗ ನಾವು ಮನ್ಯಾಗ ಯಾವ ರೀತಿ ಬಜ್ಜಿಗೆ ಅದೆಲ್ಲ ಅಜ್ವಾನ್ ಯೂಸ್ ಮಾಡ್ತೀವಿ ರೀ, ಅದ್ರ ಗಿಡ ರೀ ಅದು. ಈಗ ಹೂ ಬಿಟ್ಟೈತಿ. ಅದು ಹೂ ಬಿಟ್ಟು ಸ್ವಲ್ಪ ಕಾಯಿ ಹಿಡಿದಾದ್ಮೇಲೆ ತಂದು ಮನೆಗೆ ತಂದು ಬಡದ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಅಜ್ವಾನನ್ನು ತೊಗೋಬೋದು ರೀ. ಬೆಳಗ್ಗೆ ಅಂತೂ ಟಿಫನ್ ಮಾಡಿರಲಿಲ್ಲರಿ. ಹಂಗೆ ಸೀದಾ ಹೊಲಕ್ಕೆ ಬಂದ್ವಿ ಬೇಗನೆ ಹುಡುಗರನ್ನ ಸ್ಕೂಲಿಗೆ ಬಿಟ್ಟು. ಈಗ ಏನು ಟಿಫನ್ ಏನು ಮಾಡಿರಲಿಲ್ಲ, ರೊಟ್ಟಿನೇ ಮಾಡಿದ್ವಿ ರೀ ಡೈರೆಕ್ಟ್. ರೊಟ್ಟಿ ಪಲ್ಯ ಅನ್ನ ನಾಷ್ಟ ಮಾಡಿ ಇನ್ನೊಂದು ಸ್ವಲ್ಪ ಹೊಲದಾಗೆಲ್ಲ ಅಡ್ಡಾಡಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹರ್ಕೊಂಡಿವ್ರಿ. ನೋಡಿರಿ, ಧ್ರುವನು ಹೆಂಗೆ ಮೆಣಸಿನ್ಕಾಯಿ ತೊಗೊಂಡು ಕಲರ್ ಇರೋದನ್ನು ನೋಡಿ ಭಾಳ ಖುಷಿ ಪಡ್ತಾನೆ ರೀ ಅವ. ನೋಡಕ್ಕೆ ಕುಂತಿರಲ್ಲ, ಇಷ್ಟು ಕೈಯಾಗ ಹಿಡ್ಕೊಳೋಣ. ಇದು ನೋಡಿರಿ ಇವಾಗ ಎಷ್ಟು ಚಂದ ಆಗ್ಯಾವ ಅಂಥೇಳಿ. ಹಣ್ಗಾಯಿ ಸ್ವಲ್ಪ ಮನೆಗೆ ಹೋಗಿ ಚಟ್ನಿ ಮಾಡೋಕೆ ಬರುತ್ತಂತೇಳಿ ಹರ್ಕೊಂಡೀನಿ ರೀ ಫ್ರೆಂಡ್ಸ. ನೋಡಕ್ಕೆ ಕುಂತಿರಲ್ರಿ ಹೆಂಗೆ ಐತೆ ಅಂಥೇಳಿ. ಆಲ್ಮೋಸ್ಟ್ ಆಲ್ ಈಗೆಲ್ಲ ಒಣಗಾಕ ಬಂದೈತೆ ರೀ ಫ್ರೆಂಡ್ಸ. ಅಂದ್ರೆ ಒಣಗಿತ್ತಂದ್ರೆ ತಡ ಮಾಡಂಗಿಲ್ಲ ರೀ. 1-2 ದಿವಸದಾಗ ಮೆಣಸಿನ ಹಣ್ಣು ಬಿಡ್ಸಕ್ಕೆ ಬಂದಿರುತ್ತೆ ರೀ. ಇವತ್ತು ಹಂಗೆ ಬಂದು ನೋಡಿ ಹೋದ್ರೆ ಆತಂತೇಳಿ ನಾವು ನಮ್ಮ ಅವ್ವಾರ ನಮ್ಮ ಧ್ರುವ ಕೂಡ ಬಂದಿದ್ದು ರೀ. ನೋಡಕ್ಕೆ ಕುಂತಿರಲ್ರಿ ಹೆಂಗೈತೆ ಅಂಥೇಳಿ. ಇದೊಂದು ಗಿಡ ಮಾತ್ರ ಹಿಂಗಿತ್ತು ರೀ, ಉಳ್ಕೆದೆಲ್ಲ ಆಲ್ಮೋಸ್ಟ್ ಒಣಗಿತ್ತು ರೀ. ಮತ್ತು ಹೊಲದಿಂದ ಬರೋದು ನನಗೆ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ರೀ. ಮತ್ತು ಮಧ್ಯಾಹ್ನದ ಊಟಕ್ಕೆ ಏನು ಮಾಡ್ಬೇಕಂತೇಳಿ ಸ್ವಲ್ಪ ಬೇಗನೆ ಬಂದಿವ್ರಿ ಬಿಸಿಲಿರೋದಕ್ಕೆ. ಈಗ ಸ್ವಲ್ಪ ಬೀಟ್ರೂಟ್ ಇತ್ತು ರೀ ಫ್ರೆಂಡ್ಸ. ಬೀಟ್ರೂಟ್ ತೊಗೊಂಡು ಏನಾದರೂ ಮಾಡಿದ್ರೆ ಸ್ವಲ್ಪ ಆಯ್ತಂಥೇಳಿ ಒಂದು ಬೀಟ್ರೂಟ್ ರಾಯ್ತ ಮಾಡಿದ್ರಂತೆ. ಮೊಸರು, ಸ್ವಲ್ಪ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದ ಬೀಟ್ರೂಟ್ ತೊಗೊಂಡೇನಿ ರೀ. ಸ್ವಲ್ಪ ಕರಿಬೇವು ಕೊತ್ತಂಬರಿ ತೊಗೊಂಡೇನಿ ರೀ ಫ್ರೆಂಡ್ಸ. ಈಗ ಒಗ್ಗರಣೆ ಹಾಕಕ್ಕೆ ಕುಂತಿದ್ದೆ ರೀ. ಇದು ಭಾಳ ಟೇಸ್ಟಿಯಾಗಿರುತ್ತೆ ರೀ. ಹಂಗೆ ಬೇಗನೆ ಆಗುತ್ತೆ ರೀ. ದಿನ ಪಲ್ಯ, ಸಾರು, ಸಾಂಬಾರು ತಿಂದು ಬೇಜಾರಾಗಿದ್ರೆ ಈ ರೀತಿಯೂ ಒಂದು ರಾಯ್ತ ಮಾಡ್ಕೊಂಡು ಊಟ ಮಾಡ್ಕೊಬೋದು ರೀ. ಈಗ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳಕ್ಕೆ ಕುಂತಿದ್ರಿ. ಉದ್ದಿನಬೇಳೆ ಹಾಕೋದ್ರಿಂದ ತುಂಬ ಘಮ ಭಾಳ ಚಲೋ ಇರುತ್ತೆ ರೀ, ಚೆನ್ನಾಗಿರುತ್ತೆ ರೀ. ಟೇಸ್ಟು ಕೂಡ ಭಾಳ ಚೆನ್ನಾಗಿರುತ್ತೆ ರೀ. ಹಾಗಾಗಿ ನಾನು ಉದ್ದಿನಬೇಳೆನ ಹಾಕ್ಕೊಳಕ್ಕೆ ಕುಂತೀನಿ ರೀ. ನೆಕ್ಸ್ಟು ಹೆಚ್ಚಿಟ್ಕೊಂಡಿರುವಂಥ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ರಿ. ಖಾರ ಭಾಳ ಆದ್ರೆ ರಾಯ್ತ ಚಲೋ ಇರಲ್ಲ ಅಂಥೇಳಿ ಕರಿಬೇವು ಕೂಡ ಹಾಕ್ಕೊಂಡೀನಿ ರೀ ಒಗ್ಗರಣೆಗೆ. ಅದೇ ರೀತಿ ಹೆರ್ಜಿಟ್ಕೊಂಡಿರುವಂಥ ಬೀಟ್ರೂಟು ಕೂಡ ಹಾಕಕ್ಕೆ ಕುಂತೀನಿ ನೋಡಿರಿ ಫ್ರೆಂಡ್ಸ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ, ಈ ಒಂದು ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಮರೆತು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್.
ನೋಡ್ತಾ ಇದ್ದೀರಲ್ಲ, ಈ ಥರ ಈ ಬೀಟ್ರೂಟನ್ನು ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕ್ರಿ. ಅಂದ್ರೆ ಚೆನ್ನಾಗಿ ಅದು ಸ್ವಲ್ಪ ನೀರು ಬಿಡಬೇಕಾಗತ್ತೆ ರೀ. ಆರಿದಾದ್ಮೇಲೆ ಒಂದು ಬಟ್ಲಿಗೆ ತೊಗೋಬೇಕಾಗತ್ತೆ ರೀ. ಸ್ವಲ್ಪ ಆರಬೇಕ್ರಿ ಅದು ಪಲ್ಯ. ಅಂದ್ರೆ ನಾವೇನು ಫ್ರೈ ಮಾಡ್ಕೊಂಡಿವಲ್ರಿ ಬೀಟ್ರೂಟ ಅದು ರೀ. ಈಗ ಒಂದು ಬಟ್ಲು ಮೊಸರನ್ನು ನಾನು ಹಾಕ್ಕೊಳಕುಂತೀನಿ ನೋಡಿರಿ ಫ್ರೆಂಡ್ಸ. ನೀಟಾಗಿ ಆ ಬೀಟ್ರೂಟ್ ಜೊತೆ ಮೊಸರನ್ನು ಕಲಿಸ್ಬೇಕಾಗತ್ತೆ ರೀ. ಇದಕ್ಕೆ ಬೀಟ್ರೂಟ್ ರಾಯ್ತ ಅಂತ ಹೇಳ್ತಾರೆ ರೀ. ಹಾಗಾಗಿ ನಮ್ಮ ಇಲ್ಲಿ ಮೊಸರನ್ನು 1 ಕಪ್ ಫುಲ್ ತೊಗೊಂಡಿದ್ನಲ್ರಿ, ಸ್ವಲ್ಪ ಹಾಕಿ ಕೈ ಆಡಿಸಿ ಮತ್ತು ಇನ್ನೊಂದು ಸ್ವಲ್ಪ ಉಳಿದಿರೋಂಥ ಮೊಸರನ್ನ ಹಾಕಿ ಮಿಕ್ಸ್ ಮಾಡಿದಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ ರೀ. ಟೇಸ್ಟು ಕೂಡ ಭಾಳ ಚಲೋ ಆಗಿತ್ತು ರೀ. ನೀವು ಕೂಡ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ ಫ್ರೆಂಡ್ಸ, ಅನ್ನದ ಜೊತೆ ಈ ಒಂದು ಬೀಟ್ರೂಟ್ ರಾಯ್ತ ತುಂಬಾ ಚೆನ್ನಾಗಿತ್ತು ರೀ ಫ್ರೆಂಡ್ಸ. ಮಧ್ಯಾಹ್ನ ಊಟಕ್ಕೂ ನಾನು ಇದು ಮಾಡ್ಕೊಂಡಿದ್ರಿ. ಪ್ಲೀಸ್ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ನೋಡಿ ಹೆಂಗಿತ್ತು ಅಂಥೇಳಿ ನೀವು ಕೂಡ ಟ್ರೈ ಮಾಡಿ ಹೇಳ್ರಿ. ನೋಡಿರಿ, ಭಾಳ ಹೆಲ್ದಿ ಫುಡ್ ಆಗಿರುತ್ತೆ ರೀ. ಹುಡುಗರು ಕೂಡ ಇಷ್ಟಪಟ್ಟು ತಿಂತಾರೆ ರೀ. ದೊಡ್ಡ ದೊಡ್ಡ ಪೀಸ್ ಮಾಡಿ ಹೆಚ್ಚೋದ್ರಿಂದ, ಈ ಥರ ಹೆರ್ಜೋದ್ರಿಂದ ಭಾಳ ಟೇಸ್ಟ್ ಚೆನ್ನಾಗಿರುತ್ತಂತೆ ಹೇಳೋಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ. ಈ ರೀತಿ ಈ ದಿನ ನಾನು ಸ್ಪೆಂಡ್ ಮಾಡೀನಿ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್.